ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ತಮ್ಲೈನಲ್ಲೇ ನೋಡಿರಬೇಕು ಅನ್ಸುತ್ತೆ ಯಾವ್ದ್ರ ಬಗ್ಗೆ ವಿಡಿಯೋ ಅಂತ. ನಾಳೆ 14/4/2025 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಒಂದು ವಿಡಿಯೋ ಎಡಿಟಿಂಗ್ ಮಾಡೋಣ ಅಂತ, ನಿಮ್ಮ ಒಪಿನಿಯನ್ ಕೇಳೋಣ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಪೋಸ್ಟ್ ಅಂದರೆ ಕಮ್ಯುನಿಟಿ ಪೋಸ್ಟು, ಆ ಥರ ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟಿಗೆ ತಕ್ಕಂಗೆ ನೋಡ್ತಾ ಇರ್ಬೋದು ನೀವು. ಆ ಪೋಸ್ಟು ನೋಡಿ, ನಾನು 3 ಅವರ್ ಆಯಿತು ಹಾಕ್ಬಿಟ್ಟು. 3 ಅವರಲ್ಲಿ ಒಂದು 82% ಇದು ವಿಡಿಯೋ ಮಾಡೋದ ಏನು ಅಂತ ಒಂದು ನಿಮ್ಮ ಒಪಿನಿಯನ್ ಕೇಳಿದ್ದೆ ನಾನು. 82% ಜನ ಮಾಡಿ ಅಂತ ಕ್ಲಿಕ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ ಅದಕ್ಕೆ ನೋಡಿ ವಿಡಿಯೋ ಮಾಡ್ತೀನಿ. ಒಂದಿಷ್ಟು ಜನ ಬೇಡ, ಒಂದು 18% ಜನ ಬೇಡ ಅಂತ ವಿಡಿಯೋ ಇದಕ್ಕೆ ಆಪ್ಷನ್ಗೆ ಕ್ಲಿಕ್ ಮಾಡಿದ್ದಾರೆ. ಏನು ತೊಂದರೆ ಇಲ್ಲ, ನಾನು ವಿಡಿಯೋ ಮಾಡ್ತೀನಿ. ಮತ್ತು ಈ ಪೋಸ್ಟ್ಗೆ ಒಂದು ಲೈಕ್ ಮಾಡಿ, ಮತ್ತು ನಾನು ವಿಡಿಯೋ ಎಡಿಟಿಂಗ್ ಮಾಡೋದನ್ನು ಒಂದು ಈ ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ನ ಫ್ರೀಯಾಗಿ ಕೊಡ್ತೀನಿ. ಯಾಕಂದರೆ ಇದಕ್ಕೆ ಯಾವುದೇ ಥರದ ಪಾಸ್ವರ್ಡ್ ಇರೋಲ್ಲ. ನಾನು ಡಿಸ್ಕ್ರಿಪ್ಷನಲ್ಲಿ ಡೈರೆಕ್ಟು ಅಲೈಟ್ ಮೋಷನ್ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಹೋಗ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋಗಳು, ನಿಮ್ಮ ಫೋಟೋಗಳಾಗಲಿ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಗಳಾಗಲಿ, ಮತ್ತು ನಿಮ್ಮ ಹೆಸರುಗಳಾಗಲಿ ಯಾವುದೇ ಥರದ ಹಾಕ್ಕೊಂಡು ನೀವು ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋ ಸ್ಟೇಟಸ್ ನಾಳೆ ಇಡ್ಬೋದು. ಅದಕ್ಕೋಸ್ಕರ ಇದಕ್ಕೆ ನಾನು ಭಾಳಷ್ಟು ವಿಡಿಯೋದಲ್ಲಿ ಪಾಸ್ವರ್ಡ್ ಇಕ್ತೀನಿ. ಏನಕ್ಕೋಸ್ಕರ ಅಂತಂದರೆ ವಿಡಿಯೋ ಕೊನೆವರೆಗೂ ನೋಡಲಿ. ವಿಡಿಯೋ ಕೊನೆವರೆಗೂ ನೋಡಿದರೆ ನಮ್ಮ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ಯೂಟ್ಯೂಬು ಸಜೆಸ್ಟ್ ಮಾಡುತ್ತೆ, ಮುಂದಿನ ವ್ಯೂವರ್ಸಿಗೆ ಒಂದು ಸ್ವಲ್ಪ ಜನಕ್ಕೆ ಸಜೆಸ್ಟ್ ಮಾಡುತ್ತೆ, ಈ ವಿಡಿಯೋ ಚೆನ್ನಾಗಿದೆ ನೋಡಲಿ ಅಂತ ಸಜೆಸ್ಟ್ ಬೂಸ್ಟ್ ಥರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ ವಿಡಿಯೋಗೆ ಪಾಸ್ವರ್ಡ್ ಇಕ್ಬಿಟ್ಟು ನಿಮಗೆ ಆ ವಿಡಿಯೋ ಕೊನೆವರೆಗೂ ನೋಡಿ ಪಾಸ್ವರ್ಡ್ ಬರುತ್ತೆ ಅಂತ ಹೇಳೋದು. ಈ ವಿಡಿಯೋದಲ್ಲಿ ನಾನು ಯಾವುದೇ ಥರದ ಪಾಸ್ವರ್ಡ್ ಇಕ್ಕಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ಅಲರ್ಟ್ ಮೋಷನ್ ಆ್ಯಪ್ ಇದ್ದರೆ ನಿಮಗೆ ಓಪನ್ ಮಾಡ್ಕೊಂಬಿಡಿ. ಇದಕ್ಕೆ ನೋಡ್ತಾ ಇರ್ಬೋದು, ಇದಕ್ಕೆ ಯಾವುದೇ ಥರದ ಇದು ಬರಲ್ಲ, ಯಾವುದಂತಂದರೆ ಯಾವುದೋ ಪ್ರಾಬ್ಲಮ್ ಬರಲ್ಲ. ಆ ಥರ ನಾನು ಸೆಟ್ ಮಾಡಿ ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಮತ್ತು ಸಾಂಗು ಪ್ರಾಜೆಕ್ಟ್ ಲಿಂಕು ಸಪ್ರೇಟಾಗಿ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಸಾಂಗೇ ಬೇಕಂತಂದರೆ ಸಾಂಗ್ ಪ್ರಾಜೆಕ್ಟ್ ಲಿಂಕ್ನ ಹಾಕಿರ್ತೀನಿ. ಮತ್ತು ನಾನು ಹಾಕೋ ಸಾಂಗೇ ಬೇಕಂತಂದರೆ ಅದರದ್ದು ಕೊಟ್ಟಿರ್ತೀನಿ ಲಿಂಕ್ನ. ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಂಡು ಆ ಸಾಂಗ್ನ ಕಾಪಿ ಮಾಡಿಬಿಟ್ಟು ಈ ಪ್ರಾಜೆಕ್ಟ್ಗೆ ಪೇಸ್ಟ್ ಮಾಡ್ಕೊಳ್ಳಿ, ಅಷ್ಟೇ ನಿಮ್ಮ ಕೆಲಸ. ನೋಡ್ತಾ ಇರ್ಬೋದು, ಈ ಥರ ನಾಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇರುವ ಸಲುವಾಗಿ ನಾನು ಈ ಥರ ಒಂದು ಎಡಿಟಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ವಿಡಿಯೋ ಎಡಿಟಿಂಗ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮು ಕ್ರಿಯೇಷನ್ 784 ಅಂತಿದೆ, ಮತ್ತು ಅದರಲ್ಲಿ ಪೋಸ್ಟ್ ಮಾಡಿದ್ದೀನಿ ಇವತ್ತು. ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಮತ್ತು ಇದು ಫುಲ್ ಸ್ಕ್ರೀನ್ ಇದೆ. ಫುಲ್ ಸ್ಕ್ರೀನು ವಿಡಿಯೋದು ಲಿಂಕ್ ಹಾಕ್ತೀನಿ. ಮತ್ತು 9x16 ಅದರದ್ದು ಲಿಂಕ್ ಹಾಕ್ತೀನಿ. ಎರಡು ಬೇಕಾದರೂ ನೀವು ಯಾವ್ದು ಬೇಕಾದ್ರೂ ತೊಗೊಂಡು ಚೂಸ್ ಮಾಡ್ಕೊಂಡು ಮತ್ತು ಎಡಿಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನೋಡಿ ಈ ವಿಡಿಯೋದಲ್ಲಿ ಏನಿಲ್ಲ, ಆಲ್ಮೋಸ್ಟ್ ಎಲ್ಲ ಲಿಂಕ್ ಹಾಕಿರ್ತೀನಿ. ಇಲ್ಲಿ ನನ್ನ ಹೆಸರು ಇರುತ್ತೆ, ಫೋನ್ ನಂಬರ್ ಇರುತ್ತೆ. ಅದ್ರ ಹತ್ರ ನೀವು ಇಡ್ಬೋದು, ಇಲ್ಲಾಂದರೆ ತೆಗಿಬೋದು. ನಿಮ್ಮ ಹೆಸರು ಫೋನ್ ನಂಬರ್ ಹಾಕೊಳ್ಳಿ ಬೇಕಾದರೆ. ನನಗೇನು ಒಪಿನಿಯನ್ ಅದ್ರ ಬಗ್ಗೆ ಏನು ಮಾತಿಲ್ಲ, ನಾನು ಅದು ಏನು ಕೇಳೋದಿಲ್ಲ. ಈ ವಿಡಿಯೋ ಆದಷ್ಟು ಶೇರ್ ಮಾಡಿ, ಇಷ್ಟು ವಿಡಿಯೋ ಶೇರ್ ಮಾಡಿಬಿಟ್ಟು, ಮತ್ತು ಇನ್ನಿತರ ನನ್ನ ಚಾನಲಲ್ಲಿರುವ ವಿಡಿಯೋಗಳು ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಭಾಳಷ್ಟು ಜನ ಪಾಸ್ವರ್ಡ್ ಅಂತ ಕಮೆಂಟ್ ಹಾಕ್ತೀರಾ. ವಿಡಿಯೋ ಕೊನೆವರೆಗೂ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ನೀವು ವಿಡಿಯೋ ಕೊನೆವರೆಗೂ ನೋಡೋದೇ ಇಲ್ಲ, ಸುಮ್ಮನೆ ವಿಡಿಯೋ ನೋಡೋದು ಪಾಸ್ವರ್ಡ್ ಅಂತ ಹಾಕ್ತೀರಾ, ವಿಡಿಯೋ ನೋಡೋದು ಪಾಸ್ವರ್ಡ್ ಅಂತ ಹಾಕ್ತೀರಾ. ನಾನೇ ಇನ್ನೊಬ್ಬರ ಥರ ಬೇರೊಬ್ಬರ ಥರ ಪ್ರಾಜೆಕ್ಟ್ ಲಿಂಕ್ ಹಾಕ್ಬಿಟ್ಟು ಏನು ಮಾಡ್ತಾರೆ, ಸಾಂಗ್ ಕೊಡೋದು, ಒಂದು 2-3 ಪ್ರಾಜೆಕ್ಟ್ದು ಒಂದು ಮೆಟೀರಿಯಲ್ಗಳು ಕೊಡೋದು ಅಷ್ಟೇ. ಫುಲ್ ಪ್ರಾಜೆಕ್ಟ್ ಯಾರು ಕೊಡಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು. ನಾನು ಒಂದಿಷ್ಟು ವಿಡಿಯೋ ನೋಡಲಿ, ಅದಕ್ಕೋಸ್ಕರನೇ ಆ ವಿಡಿಯೋ ನೋಡಿಬಿಟ್ಟು ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ ಅಂತ ಅನ್ನೋಗೋಸ್ಕರನೇ ನಾನು ಪಾಸ್ವರ್ಡ್ ಇಕ್ಕಿರ್ತೀನಿ. ಇನ್ಮೇಲೆ ಯಾರು ಪಾಸ್ವರ್ಡ್ ಅಂತ ಕಮೆಂಟ್ ಮಾಡಬೇಡಿ. ವಿಡಿಯೋ ಹೆಂಗಿದೆ ಅಂತ, ವಿಡಿಯೋ ಬಗ್ಗೆ ಒಪಿನಿಯನ್ ಒಂದು ಕಮೆಂಟ್ ಮಾಡಿ, ಮತ್ತು ಇನ್ನಿತರಿಗೆ ಶೇರ್ ಮಾಡಿ ಅಂತ ಕೇಳ್ತಾ, ನಮ್ಮ ಚಾನಲ್ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ನೋಡಿ, ಈ ಥರ ಫೋಟೋಗಳು ಆ್ಯಡ್ ಮಾಡಿ ಇರ್ತೀನಿ ನಾನು. ನೀವು ಬೇಕಾದರೆ ಈ ಫೋಟೋಗಳಿಗೆ ಇನ್ನೊಂದು ಚೂರು ನೀವು ಕರೆಕ್ಷನ್ ಮಾಡ್ತೀನಿ ಅಂದರೆ ಈ ಥರ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬೇರೆ ಬೇರೆ ಥರದ ನಿಮ್ಮಲ್ಲಿ ಇರುವಂಥ ಫೋಟೋಗಳನ್ನ ಚೂಸ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಫೋಟೋ ಇಲ್ಲಿ ಸೆಟ್ ಆಗುತ್ತೆ. ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿರ್ತೀನಿ, ನೋಡ್ತಾ ಇರ್ಬೋದು.
ನೋಡ್ತಾ ಇರ್ಬೋದು. ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿರ್ತೀನಿ. ಮತ್ತು ನೀವು ಫೋಟೋಗಳು ಚೇಂಜ್ ಮಾಡ್ಕೊಂಡಿದ್ರೆ ಚೇಂಜ್ ಮಾಡ್ಕೋಬೋದು. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫೋಟೋಗಳು ಬೇರೆ ಬೇರೆ ಥರದ ಫೋಟೋಗಳು ನಿಮ್ಮ ಹತ್ರ ಇದ್ದರೆ ಹಾಕ್ಬಿಟ್ಟು ನಿಮ್ಮದೇ ರೀತಿಯಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿ. ನನಗೆ ತಿಳಿದಷ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಿಮಗೆ ಎಷ್ಟು ತಿಳಿದಿರುತ್ತೆ ಅಷ್ಟನ್ನು ತಿಳ್ಕೊಂಡು ನೀವು ನನಗಿಂತ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಈ ಥರ ಜೂಮ್ ಜಾಸ್ತಿ ಆಗಿತ್ತಂದರೆ ಜೂಮ್ ಔಟ್ ಮಾಡ್ಕೊಂಡು ಮೇಲ್ಗಡೆ ಸರ್ಕೊಂಡು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಈ ಥರ ಅಡ್ಜಸ್ಟ್ ಮಾಡ್ಬೋದು ಫೋಟೋಗಳನ್ನ. ಎಲ್ಲ ಫೋಟೋನು ಇದೇ ಥರ ಆ್ಯಡ್ ಮಾಡಿರ್ತೀನಿ. ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಫೋಟೋಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ಲನ್ನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫೋಟೋಗಳು ಚೂಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು, ಮತ್ತು ಇದಕ್ಕೆ ನಿಮ್ಮ ಹತ್ರ ಇರೋಂಥ ಫೋಟೋಗಳು ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಯಾವುದಾದ್ರೂ ಮೆಟೀರಿಯಲ್ ನಿಮಗೆ ಚೆನ್ನಾಗಿ ಅನಿಸಲಿಲ್ಲ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇನ್ನೊಂದು ಸ್ವಲ್ಪ ಚೇಂಜಸ್ ಬೇಕಾದರೂ ಮಾಡ್ಕೋಬೋದು. ನೋಡ್ತಾ ಇರ್ಬೋದು. ನೋಡಿ ಸಾಂಗು ಯಾವ ಥರ ಆ್ಯಡ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಮತ್ತು ಬ್ಯಾಕ್ ಬನ್ನಿ, ಈ ಥರ ಸಾಂಗ್ ಕೊಟ್ಟಿರ್ತೀನಿ. ಸಾಂಗ್ ಲಿಂಕ್ನ ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಸಾಂಗ್ ಕಾಪಿ ಆಗುತ್ತೆ. ನಾನು ಕೊಟ್ಟಿರೋ ಪ್ರಾಜೆಕ್ಟ್ ಲಿಂಕ್ಗೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅನ್ನೋದು ಕೊಟ್ಟುಬಿಟ್ರೆ ಸಾಂಗ್ ಬಂದು ಆ್ಯಡ್ ಆಗುತ್ತೆ. ಮತ್ತು ನಿಮ್ಮದೇ ಯಾವುದಾದ್ರೂ ಸಾಂಗ್ ಹಾಕೋತೀನಿ ಅಂತಂದರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಅನ್ನೋ ಆಪ್ಷನ್ಸ್ ಇರುತ್ತೆ. ನಿಮಗೆ ಬೇಕಾಗಿರೋಂಥ ಆಡಿಯೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ ಕೊನೆವರೆಗೂ ವಿಡಿಯೋದಲ್ಲಿ ನೋಡ್ತಿರ್ಬೋದು. ಟ್ರಿಮ್ ಮಾಡ್ಕೊಳ್ಳಿ ಎಲ್ಲನೂ ಕರೆಕ್ಟಾಗಿ ನೋಡ್ಕೊಂಡು. ಮತ್ತು ಇದು ಯಾವುದಾದ್ರೂ ಒಂದು ಸ್ವಲ್ಪ ಬರೆದಿರೋದು ಒಂದು ಸ್ವಲ್ಪ ಕಲರ್ ಏನಾದ್ರು ಚೇಂಜ್ ಮಾಡಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಮತ್ತು ಈ ಫ್ಲವರ್ಗಳ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಬೇಕಾದರೂ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋದು. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾರ್ ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ. ಮತ್ತು ಪ್ಲಸ್ ಐಕನ್ ಇಲ್ಲಿ ಮೂಲೆಯಲ್ಲಿ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಯಾವ ಕ್ವಾಲಿಟಿ ಬೇಕೋ ಆ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತ ತಿಳ್ಕೊಳ್ತಾ, ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ, ನಮ್ಮ ಚಾನಲ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಮತ್ತು ಇನ್ನಿತರ ವಿಡಿಯೋಗಳು ನಿಮಗೆ ಉಪಯುಕ್ತ ಆಗುವಂತಹ ಟಾಪಿಕ್ ಬಗ್ಗೆ ಎಡಿಟಿಂಗ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.